ನಮ್ಮ ಊರಿನ ಹಿರಿಯರಾಗಿರುವಂತಹ ಶ್ರೀ ಭೀಮಸೇನರಾವ್ ಕುಲಕರ್ಣಿ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ SDMC ಅಧ್ಯಕ್ಷರಾಗಿರುವಂತಹ ಶ್ರೀ ಯಲ್ಲಪ್ಪ ಇಲ್ಲಂಪಳ್ಳಿ ಸರ್ ಅವರು ಸಹ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಜೋರಾದ ಚಪ್ಪಾಳೆ ಮುಖಾಂತರ ಸ್ವಾಗತ ಸುಸ್ವಾಗತ. ನೋಡ್ರಿ ಮೇಡಮ್, ಒಂದು ಸೆಕೆಂಡ್ ನೋಡ್ರಿ. ದಯವಿಟ್ಟು ಈ ನಮ್ಮ ಊರಿನ ಹಿರಿಯರಾಗಿರುವಂತಹ ಶ್ರೀ ಭೀಮಸೇನರಾವ್ ಕುಲಕರ್ಣಿ ಸರ್ ಅವರು, ಅದೇ ರೀತಿಯಾಗಿ ಮಾಜಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀ ಅವರು, ಅದೇ ರೀತಿಯಾಗಿ ಗುಲಿಗಾಂವ್ ಪಾಂಡ್ ಅವರು, ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ಜ್ಯೋತಿ ಮೇಡಮ್, ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆ. ಸರ್ವರನ್ನು ನಾವು ಮಾರಾರ್ಪಣೆ ಮಾಡುವ ಮುಖಾಂತರ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇವೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಮಾರಾರ್ಪಣೆ ಮಾಡುವ ಮುಖಾಂತರ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಚಪ್ಪಾಳೆ. ಇನ್ನರ್ವ ಧನ್ಯವಾದಗಳು. ಸೇವೆಯನ್ನು ಸಲ್ಲಿಸಿ ವರ್ಗಾವಣೆ ಹೊಂದಿರುವಂತಹ ಶ್ರೀ ಮೋಹನ್ ಶ್ರೀ ದೇವಿಶಂಕರ್ ಸರ್ ಅವರಿಗೆ ಕೃಷ್ಣ ಸರ್ ಬಂದು ಮಾಲಾರ್ಪಣೆ ಮಾಡುವ ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಕೋಟಿ ಶಾಲೆಯ ಮುಖ್ಯಗಳು ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಶ್ರೀ ಸಂತೋಷ್ ಅವರು ಬರಬೇಕು. ಅವರಿಗೆ ಶ್ರೀ ಕೃಷ್ಣ ಸರ್ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಶ್ರೀ ಲಾಲಪ್ಪ ಭೂತಾಳೆ ಸರ್ ಅವರಿಗೆ ಶ್ರೀ ಕೃಷ್ಣ ಸರ್ ಶ್ರೀ ಕಾಮಂದೂರು ಶಾಲೆಯ ಸ್ಥಾಪಿಸಿರುವಂತಹ ಶ್ರೀ ಬಸವರಾಜ್ ಸೋಮಿ ಸರ್ ಅವರಿಗೆ ವೇದಿಕೆಗೆ ನಾನು ಸ್ವಾಗತಿಸ್ತೇನೆ. ಜೋರಾದ ಚಪ್ಪಾಳೆ ಮುಖಾಂತರ. ಮುದ್ದು ಮಕ್ಕಳು ದಯವಿಟ್ಟು ಎಲ್ಲರೂ ಶಾಂತ ರೀತಿಯಲ್ಲಿ ಕೊಡಬೇಕು. ಎಲ್ಲ ನಮ್ಮ ಪಾಲಕರು ಸಹ ತಮ್ಮ ಒಂದು ಸ್ಥಳಗಳಲ್ಲಿ ಆಶೀರ್ವಾದವಾಗಿ ಕೇಳ್ಕೊಳ್ತೇನೆ. ಫೋಟೋ ಕೋಲಾರ ಮತ್ತು ಬೀದರ್ ಜಿಲ್ಲೆಗಳಿಗೆ ವರ್ಗಾವಣೆಯಾಗಿರುವಂತಹ ಅವರು ಸಹ ವೇದಿಕೆ ಆಗಿಸಿ ತಮ್ಮ ಸ್ಥಾನವನ್ನು ಹಂಚಿಸಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನಿಷ್ಕಲಾ ವೀರಾರೆಡ್ಡಿ ಅವರ ಪರವಾಗಿ ಶ್ರೀ ವೀರಾರೆಡ್ಡಿ ಅವರು ಆಗಮಿಸಿದ್ದಾರೆ. ಅವರು ಸಹ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ದಿನೇಶ್ ಕೈವಾರ್ ಸರ್ ಅವರು ಸಹ ವೇದಿಕೆ ಆಗಿಸಿ
ನಾವು ತುಂಬು ಹೃದಯದಿಂದ ಸ್ವಾಗತ ಅದೇ ರೀತಿಯಾಗಿ ಅವರನ್ನು ಒಪ್ಪಿಕೊಳ್ತಾ ಇದ್ದೇನೆ. ಈ ಒಂದು ವೇದಿಕೆಯ ಮುಖಾಂತರ ನಾನು ಹಾರೈಸ್ತೇನೆ. ಅವರಿಗೆ ಶ್ರೀ ಸಂತೋಷರವರು ಮಾರಾರ್ಪಣೆ ಮಾಡುವ ಮುಖಾಂತರ ಸ್ವಾಗತಿಸಬೇಕಾಗಿ, ಯಾಕಂದ್ರೆ ಸಮಯ ತುಂಬಾ ಆಗಿದೆ. ಈ ಒಂದು ಸನ್ಮಾನವನ್ನು ಮಾಡಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಕಳಕಳಿಯಾಗಿ ಕೇಳ್ಕೊಳ್ತೇನೆ. ದಟ್ಟು ಈ ಒಂದು ವೇದಿಕೆ ಈ ಒಂದು ಗ್ರಾಮದ ರಾಮಲಿಂಗ ಎಲ್ಲರೂ ಜೋರಾದ ಚಪ್ಪಾಳೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಿಂದ ನಗದು ಪುರಸ್ಕಾರವನ್ನು ಸಹ ಮಕ್ಕಳಿಗೆ ನೀಡ್ತಾ ಇದ್ದೇವೆ. ಆ ಮಕ್ಕಳು ಸ್ವೀಕರಿಸಬೇಕು. CRP ಸರ್ ಹಾಗೂ ರಾಮರಾವ್ ಪಾಟೀಲ್ ಸರ್ ಅವರು ಇವತ್ತು ನಗದು ಬಹುಮಾನವನ್ನು ಮಕ್ಕಳಿಗೆ ನೀಡಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತ್ ನಿರ್ದೇಶಕರಾಗಿರುವಂತಹ ಶ್ರೀ ಸುಧಾವರವರು ಪ್ರಥಮ ಬಹುಮಾನ ಪಡೆದಿರುವಂತಹ ಕುಮಾರಿ, ಧನ್ಯವಾದಗಳು. ಈಗ ನಮ್ಮ CRP ಸರ್ ಆಗಿರುವಂತಹ ಶ್ರೀ ಭೀಮಸೇನರಾವ್ ಕುಲಕರ್ಣಿ ಸರ್ ಅವರೇ ಹಾಗೂ ರಾಮರಾವ್ ಪಾಟೀಲ್ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರೇ ಹಾಗೂ ಈ ಒಂದು ಶಾಲೆಯ SDMC ಅಧ್ಯಕ್ಷರೇ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ ಹಾಗೂ ಈ ಒಂದು ಮೊಗಾ ಶಾಲೆಯ ಮುದ್ದು ಮಕ್ಕಳೇ, ಮೊಗಾ ಗ್ರಾಮದ ಎಲ್ಲ ಆತ್ಮೀಯ ನಲ್ಮೆಯ ಪ್ರೀತಿಯ ಪಾಲಕ ಪೋಷಕರುಗಳೇ, ಇವತ್ತಿನ ದಿವಸ ನಿಮ್ಮ ಊರಲ್ಲಿ ಯಾಕಂತಂದ್ರೆ ಊರಾಗ ಒಂದು ಜಾತ್ರೆ ಕೆರೆ ಕಾರ್ಯಗಿರಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕ ವೃಂದ ಕ್ರಿಯಾಶೀಲವಾಗಿತ್ತು ಅಂತಂದ್ರೆ ಎಲ್ಲ ಮಕ್ಕಳು ಕ್ರಿಯಾಶೀಲರಾಗಿರ್ತಾರೆ. ಪ್ರತಿ ವರ್ಷ ಏನಾದ್ರೂ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಲೇ ಇರ್ತದೆ. ಅದಕ್ಕೋಸ್ಕರ ಈ ಒಂದು ಸಹಕಾರ ಇರ್ಲಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಇದೇ ರೀತಿಯಾಗಿ ಎಲ್ಲ ತಮ್ಮೆಲ್ಲರ ಸಹಾಯ ಸಹಕಾರ ಪ್ರೋತ್ಸಾಹ ಇರಲಿ. ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀಲಿ ಅಂತೇಳಿ ನಾನು ಆಶಿಸುತ್ತೇನೆ. ಯಾಕಂತಂದ್ರೆ ನಾವು ಖಾಸಗಿ ಶಾಲೆಗಳಲ್ಲಿ ಮಾಡ್ತಾರೆ ಸ್ಕೂಲ್ ಡೇ ಅಂತೇಳಿ. ಶಿಕ್ಷಣ ಅಲ್ಲ, ಅದು ಮಗುವಿನ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು. ಮಗು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ ಎಲ್ಲ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಸಂಪೂರ್ಣವಾಗಿ ಬೆಳಿಬೇಕು. ಅಂದಾಗ ಮಾತ್ರ ಏನಾಗ್ತದ ಮಗು ಸೂಕ್ತವಾಗಿ ಹರಡಬೇಕಾಗಿರ್ತಕ್ಕಂಥ ಪ್ರತಿಭೆ ಅಂತಕ್ಕಂಥದ್ದು ಏನಾಗ್ತದ ಅಲ್ಲಿ ಮೋಕ್ಷ ಹೋಗ್ಬಿಡ್ತದೆ. ಈಗೆಲ್ಲ ನೀವು ನೋಡಿರ್ಬೇಕು, ಈಗ ಎಷ್ಟೋ ಈಗ ಡ್ರಾಮಾ ಜೂನಿಯರ್ ಅಂತ ಚಿಕ್ಕ ಚಿಕ್ಕ ಮಕ್ಕಳ ಒಂದೇನಂತ ಸರಿಗಮಪ ಒಳ್ಳೊಳ್ಳೆ ನಾವು ಸಿನಿಮಾ ಹೀರೋಗಳು ಅಂತೀವಿ, ಒಳ್ಳೊಳ್ಳೆ ಗಾಯಕರಂತೀವಿ, ಒಳ್ಳೊಳ್ಳೆ ಇದೇನಂತ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಾಹಿತಿಗಳಂತೀವಿ. ಇವರೆಲ್ಲ ಎಲ್ಲಿ ತಯಾರಾದರು? ಇಂತಹ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅವರಲ್ಲಿರ್ತಕ್ಕಂಥ ಆ ಪ್ರತಿಭೆಯನ್ನ ಗುರುತಿಸಿ ಆ ಪ್ರತಿಭೆಯನ್ನ ಪೋಷಿಸಿ ಏನಪ್ಪಾ ಅಂದ್ರೆ ಬೆಳೆಸಿದಾಗ ಏನಾಗ್ತದ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಇಮ್ಮಡಿ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಇಂಥ ಸಾಮರ್ಥ್ಯ ಇದೆ, ನಾನು ಇದು ಬಳಸ್ಕೋಬಹುದು, ಮುಂದೆ ಮಕ್ಕಳು ದೊಡ್ಡವರಾದಾಗ ಈ ಕ್ಷೇತ್ರದಲ್ಲಿ ನಾನು ಏನಾದ್ರೂ ಸಾಧನೆ ಮಾಡಬಲ್ಲೆ ಅಂತಕ್ಕಂಥ ಒಂದು ಸ್ಫೂರ್ತಿ ಮಕ್ಕಳಲ್ಲಿ ಬರಬೇಕು ಅಂತ ಈ ನಿಟ್ಟಿನಲ್ಲಿ ನನಗೆ ಜಾಸ್ತಿ ಮಾತಾಡಲಿಕ್ಕೆ ಯಾಕಂದ್ರೆ ಸಮಯ ವೇಸ್ಟ್ ಆಗ್ತದೆ. ಈಗ ಈ ರೀತಿಯಲ್ಲಿ ಏನಂತಂದ್ರೆ ಇದೇ ರೀತಿಯಾಗಿ ಎಲ್ಲ ಈ ಒಂದು ಮೊಗಾ ಗ್ರಾಮದ ಎಲ್ಲ ರಾಜಕೀಯ ನಾಯಕರು, ಶಿಕ್ಷಣ ಪ್ರೇಮಿಗಳು, ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಪಾಲಕ ಪೋಷಕರು ಹಾಗೂ ಈ ಮೊಗಾ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಈಗ ಡಿಗ್ರಿ, PUC, ಡಿಗ್ರಿ, ಉನ್ನತ ಶಿಕ್ಷಣ ಮತ್ತು ಒಳ್ಳೆಯ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲರೂ ಸಹ ಏನಪ್ಪಾ ಅಂತಂದ್ರೆ ಈ ಶಾಲೆ ಏನಾದ್ರೂ ಒಂದು ಒಳ್ಳೆತನ ಇರ್ಬೇಕಪ್ಪ. ಪ್ರತಿಯೊಬ್ಬರು ವಿಭಿನ್ನವಾಗಿರ್ತಕ್ಕಂಥದ್ದು ಇರ್ತದೆ. ಈ ಶಾಲೆಯಲ್ಲಿ ಕಟ್ಟೋಗಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರೆ ಈ ಶಾಲೆಯ ಏಳಿಗೆಗೆ ಶ್ರಮಿಸಬೇಕಾಗ್ತದೆ. ಯಾಕಂದ್ರೆ ನಾವು ಈ ಶಾಲೆ ಕಲಿಯೋಕೆ ಸಣ್ಣವರಾಗಿದ್ದೀವಿ. ಶ್ರೀ ಶಿವಶರಣ ಸರ್ ಅವರಿಗೆ ನಾವು ಹಿರಿಯರಾಗಿರುವಂತಹ ಶ್ರೀ ಭೀಮಸೇನರಾವ್ ಕುಲಕರ್ಣಿ ಸರ್ ಅವರು 2 ನಿಮಿಷದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಮುಗಿಸಿದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತೀವಿ. ಈಗ ಊರಿನ ಎಲ್ಲರ ಪರವಾಗಿ ಶ್ರೀ ಭೀಮಸೇನರಾವ್ ಕುಲಕರ್ಣಿ ಸರ್ ಅವರು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆ. ಇವತ್ತಿನ ಯುವ ಸಮಾರಂಭವನ್ನು ನೋಡಿ ತುಂಬ ಸಂತೋಷವಾಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅತಿ ವಿಜೃಂಭಣೆಯಿಂದ ಈ ಕಾರ್ಯ ಆಗ್ತಾ ಇದೆ.
ವಿಶೇಷ ಅಂದರೆ ನಮ್ಮೂರಿನ ಹೈಸ್ಕೂಲ್ ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತಾಡು, ಕೇಳುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಕೇಳು, ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ನಾವು ಇಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಚಾಲನೆಯನ್ನು ನೀಡುತ್ತಿದ್ದೇವೆ. ಕನ್ನಡ ಮುಂದರಿಗೆ ದಾರಿದೀಪ
Zubi nache क्यों पागल सुबेमान Zubi zubi pampa, zubi paramba. Zubi nache, you pagal subeman. शगों पे पत्ते गा रहे हैं फूलों पे भंवरे गा रहे दीवाने किनारे गा रहे हैं, ये पंछी गा रहे हैं. ओ बगियों में दो फूलों की हो रही है गुफ्तगू जैसा फिल्मों में होता है हो रहा है हूबहू Zubi pampa, zubi paramba. Zubi nache क्यों पागल सुबेमान Zubi pampa, zubi paramba. Zubi nache क्यों पागल सुबेमान Rim san san हवा. Tip बूंदे बरसाती बिजलियाँ. भीगी साड़ी में यूं ठुमके लगाती तू जैसा फिल्मों में होता है हो रहा है हूबहू Zubi pampa, zubi paramba. Zubi nache क्यों पागल सुबेमान Zubi pampa Zubi paramba Zubi nache क्यों पागल सुबेमान अंबर का चांद जमीन पर इतरा के जा रहा किन किन टूटा तारा इतरा के जा रहा रात अकेली तन्हा मुझे छोड़ आके तू. जैसा फिल्मों में होता है हो रहा है हूबहू Zubi pampa Zubi paramba Zubi nache क्यों पागल सुबेमान Zubi pampa, zubi paramba. Zubi nache क्यों पागल सुबेमान ವೇದಿಕೆ ಬರಬೇಕು. ಮೇಲೆ ಕೂತಿರುವಂತ ದಯವಿಟ್ಟು ಕೆಳಗಡೆ
ಸಮಿತಿಯ ಅಧ್ಯಕ್ಷರಾಗಿರುವಂತಹ ಉರ್ದು ಶಾಲೆಯ ಶ್ರೀ ಮೋಹನ್ ಕಪೂರ್ ಸಾಬ್. मैं जन्नत से बोल रही हूँ। हेलो मम्मी, कैसी हो? या जन्नत में फूल खिले हैं, मंजर रंग बिरंगे हैं, तितली भंवरे नाच रहे हैं, खुशबुओं के डेरे हैं, शहद की झीलें फैली हैं, दूध की नदियाँ बहती हैं, ठंडी हवाएं चलती हैं, चिड़िया नगमे गाती हैं, सखियाँ गीत सुनाती हैं, सखियाँ गीत सुनाती हैं, हमद सनाए होती है, मैं झूलों में झूल रही हूँ, खोरों के संग खेल रही हूँ, मैं जन्नत में खुश हूँ मम्मी, लेकिन तुम याद आती हो, लेकिन तुम याद आती हो। हेलो मम्मी, बोलो। डैडी मेरे कैसे हैं? पापा बाजी भैया मुन्ना घर में सारे कैसे हैं? बोलो मम्मी, बोलो मम्मी। धरती अंबर चांद सितारे दुनिया कैसी लगती है, सोना जगना हंसना रोना ये सब कैसा लगता है, ये सब कैसा लगता है। बोलो मम्मी, क्या तुम भैया की आंखों में कांटा कोई चुभोती हो? क्या तुम पापा बाजी की भी गर्दन काटने वाली हो? क्या तुम अपने मुन्ने का सर पत्थर से अब कुचलोगी? क्या तुम अपने जिगर को खुद ही अपने हाथों काटोगी? वरना मेरे साथ ही तुमने क्यों ऐसा बर्ताव किया? हेलो मम्मी, रिस्क तो अपना मैं खुद लाती और कैसा थोड़े खाती, जिस मालिक ने तुमको दिया था सबको दिया था वो मुझको भी दे देता। हेलो हेलो, बोलो मम्मी। मैं दुनिया में चंद दिन रहती, कौन सी आफत तुम पर आती, डैडी के सीने से लगती, साथ में भैया के भी रहती, मुन्ने के संग बोलती हंसती, पापा बाजी से भी मिलती, तुमसे लोरी सुनते सुनते गोदी में ही सो जाती, लेकिन तुमने मुझसे मेरा जीने का हक छीन लिया, पेट में अपने तुमने मुझको बोलो कैसे कत्ल किया, चाकू चिमटा नश्तर कांटा मेरे बदन में घोंप दिया, मुझको तुमने, हाँ मुझको तुमने टुकड़े टुकड़े करवाया, रेशा रेशा छिदवाया, खून में मुझको नहलाया और गटर में फिकवाया। प्यारी मम्मी, अच्छी मम्मी, ये तो बोलो दुनिया जिसको कहते हैं, जिसमें इंसान बसते हैं, वहाँ पे कुत्ते बिल्ली को भी क्या ऐसे करते देखा है? मम्मी, मैं जन्नत में खुश हूँ, लेकिन याद तुम्हारी आती है, ये बतलाओ क्या तुमको भी मेरी याद सताती है, ये बतलाओ क्या तुमको भी मेरी याद सताती है। तुमने कब मेरा कोई नाम रखा था जो तुमको मैं याद आती? फिर भी मम्मी, मुझसे मिलने एक दिन तुम भी इस जन्नत में आ जाना। लेकिन मम्मी, मेरा मालिक मेरा आका तुमसे जब ये पूछेगा जुर्म वो क्या था जिसके बदले तुमने मेरा खून किया, जुर्म वो क्या था जिसके बदले तुमने मेरा खून किया, बोलो मम्मी, क्या बोलोगी? खालिक मालिक अल्लाह
हेलो मम्मी, हेलो हेलो। ಮಕ್ಕಳ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ತುಂಬೂರು ರೈನ ಧನ್ಯವಾದಗಳು. ಅದೇ ರೀತಿಯಾಗಿ ಶ್ರೀ ದೇವಿಶಂಕರ್ ಗುತ್ತೇದಾರ್ ಸರ್ आहा झुमतक झुम झुम झुमतक झुम झुम
ನನ್ನ ಸಹೋದರರು ಈ ಕಡೆ ಯಾರು ಬರಬಾರ್ದು, ಸಹೋದರಿ ಕಡೆ, ಸಹೋದರರಿಗಾಗಿ ಈ ಕಡೆ ಎಲ್ಲ ತಮ್ಮ ತಮ್ಮ
ಅಗ್ಗಿಯ ಮುಂದೆ